ಹಾಯ್ ನಮಸ್ಕಾರ ಅಭಿಮಾನಿ ದೇವರುಗಳಿಗೆ. ನಾನು ನಿಮ್ಮ ಹಳ್ಳಿಯ ಕಲಾವಿದ ರವಿ. ದಿನನಿತ್ಯ ನನ್ನ ಕೆಲಸಗಳಲ್ಲಿ ನಾನು ತೊಡಕೊಳ್ಳೋದು ಹೆಂಗೆ ಅಂತ ಎಲ್ಲರಿಗೂ ಪರಿಚಯ ಮಾಡಿಸ್ತೀನಿ ಬನ್ನಿ. ಬೆಳಗ್ಗೆ ಮನುಷ್ಯ ಎದ್ದು ಸಂಜೆ ಮನೆ ತನಕ ಏನೇನು ಮಾಡ್ತಾನೆ ಬಿಡ್ತಾನೆ ಅನ್ನೋದನ್ನ ಇದನ್ನು ನಿಮಗೆ ಪರಿಚಯ ಮಾಡ್ಕೊಡಕ್ಕೆ ಬರ್ತಾಯಿದ್ದೀನಿ. ಮತ್ತು ನನ್ನದು ಯೂಟ್ಯೂಬ್ ಚಾನಲ್ ಇದೆ, ಎಲ್ಲರೂ ನೋಡಿ. ರವಿ ಎನ್ ಎಸ್ ಅಂತ ಬರುತ್ತೆ. ಎಲ್ಲ ಲಿಂಕ್ನ ಓಪನ್ ಮಾಡ್ಕೊಂಡು ನೋಡಿ. ದಯವಿಟ್ಟು ನನ್ನ ಎಲ್ಲ ಮಾಡಿದಂಥ ವಿಡಿಯೋನ ಯೂಟ್ಯೂಬ್ ಚಾನಲ್ಗೆ ಹಾಕಿರ್ತೀನಿ, ನೋಡಿ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬರ್ ಆಗಿಲ್ಲ ಅನ್ನೋರು ಸಬ್ಸ್ಕ್ರೈಬರ್ ಆಗಿ ದಯವಿಟ್ಟು. ಈ ಬಡವ್ರ ಮಕ್ಕಳನ್ನ ಉಳಿಸಿ ಬೆಳೆಸಿ. ಈಗ ರೂಮಿಂದ ಎಕ್ಸಿಟ್ ಆಗ್ತಾಯಿದ್ದೀನಿ. ಇವತ್ತು ಡೇಟು 2ನೇ ತಾರೀಕು 11ನೇ ತಿಂಗಳು. ನಾನು ಬೆಳಗ್ಗೆ ಎದ್ದಿರೋ ಟೈಮಿಂಗ್ಸು 6 ಗಂಟೆ 10 ನಿಮಿಷಕ್ಕೆ ಎದ್ದಿದ್ದೀನಿ. ನೋಡಿ ಫ್ರೆಂಡ್ಸ್, ಎದ್ದು ರೂಮಿಂದ ಹೊರಗಡೆ ಬರ್ತಾ ಇದ್ದಾಗಲೇ ಇವರಿಬ್ಬರು ತರಳೆ ನನ್ನ ಮಕ್ಕಳು ಬಂದು ಕಾಟ ಕೊಡ್ತಾಯಿದ್ದಾರೆ ನನಗೆ. ನೋಡಿ, ವೆಲ್ಕಮ್, ರೂಮಿಂದ ಈಚೆಗೆ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಇವರಿಬ್ಬರು ಬಂದಿದ್ದಾರೆ. ಎರಡುವೆ ಇವತ್ತು ಡೇಟು 2ನೇ ತಾರೀಕು 11ನೇ ತಿಂಗಳು. ನಾನು ಬೆಳಗ್ಗೆ ಎದ್ದಿರೋ ಟೈಮಿಂಗ್ಸು 6 ಗಂಟೆ 10 ನಿಮಿಷಕ್ಕೆ ಎದ್ದಿದ್ದೀನಿ. ಹಾಯ್ ನಮಸ್ಕಾರ ಅಭಿಮಾನಿ ದೇವರುಗಳಿಗೆ. ನಾನು ನಿಮ್ಮ ಹಳ್ಳಿಯ ಕಲಾವಿದ ರವಿ. ದಿನನಿತ್ಯ ನನ್ನ ಕೆಲಸಗಳಲ್ಲಿ ನಾನು ತೊಡಕೊಳ್ಳೋದು ಹೆಂಗೆ ಅಂತ ಎಲ್ಲರಿಗೂ ಪರಿಚಯ ಮಾಡಿಸ್ತೀನಿ ಬನ್ನಿ. ಬೆಳಗ್ಗೆ ಮನುಷ್ಯ ಎದ್ದು ಸಂಜೆ ಮನೆ ತನಕ ಏನೇನು ಮಾಡ್ತಾನೆ ಬಿಡ್ತಾನೆ ಅನ್ನೋದನ್ನ ಇದನ್ನು ನಿಮಗೆ ಪರಿಚಯ ಮಾಡ್ಕೊಡಕ್ಕೆ ಬರ್ತಾಯಿದ್ದೀನಿ. ಮತ್ತು ನನ್ನದು ಯೂಟ್ಯೂಬ್ ಚಾನಲ್ ಇದೆ, ಎಲ್ಲರೂ ನೋಡಿ. ರವಿ ಎನ್ ಎಸ್ ಅಂತ ಬರುತ್ತೆ. ಎಲ್ಲ ಲಿಂಕ್ನ ಓಪನ್ ಮಾಡ್ಕೊಂಡು ನೋಡಿ. ದಯವಿಟ್ಟು ನನ್ನ ಎಲ್ಲ ಮಾಡಿದಂಥ ವಿಡಿಯೋನ ಯೂಟ್ಯೂಬ್ ಚಾನಲ್ಗೆ ಹಾಕಿರ್ತೀನಿ, ನೋಡಿ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬರ್ ಆಗಿಲ್ಲ ಅನ್ನೋರು ಸಬ್ಸ್ಕ್ರೈಬರ್ ಆಗಿ ದಯವಿಟ್ಟು. ಈ ಬಡವ್ರ ಮಕ್ಕಳನ್ನ ಉಳಿಸಿ ಬೆಳೆಸಿ. ಈಗ ರೂಮಿಂದ ಎಕ್ಸಿಟ್ ಆಗ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಎದ್ದು ರೂಮಿಂದ ಹೊರಗಡೆ ಬರ್ತಾ ಇದ್ದಾಗಲೇ ಇವರಿಬ್ಬರು ತರಳೆ ನನ್ನ ಮಕ್ಕಳು ಬಂದು ಕಾಟ ಕೊಡ್ತಾಯಿದ್ದಾರೆ ನನಗೆ. ನೋಡಿ, ವೆಲ್ಕಮ್, ರೂಮಿಂದ ಈಚೆಗೆ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಇವರಿಬ್ಬರು ಬಂದಿದ್ದಾರೆ. ಎರಡುವೆ ಹಾಯ್ ನಮಸ್ಕಾರ ಅಭಿಮಾನಿ ದೇವರುಗಳಿಗೆ. ನಾನು ನಿಮ್ಮ ಹಳ್ಳಿಯ ಕಲಾವಿದ ರವಿ. ದಿನನಿತ್ಯ ನನ್ನ ಕೆಲಸಗಳಲ್ಲಿ ನಾನು ತೊಡಕೊಳ್ಳೋದು ಹೆಂಗೆ ಅಂತ ಎಲ್ಲರಿಗೂ ಪರಿಚಯ ಮಾಡಿಸ್ತೀನಿ ಬನ್ನಿ. ಬೆಳಗ್ಗೆ ಮನುಷ್ಯ ಎದ್ದು ಸಂಜೆ ಮನೆ ತನಕ ಏನೇನು ಮಾಡ್ತಾನೆ ಬಿಡ್ತಾನೆ ಅನ್ನೋದನ್ನ ಇದನ್ನು ನಿಮಗೆ ಪರಿಚಯ ಮಾಡ್ಕೊಡಕ್ಕೆ ಬರ್ತಾಯಿದ್ದೀನಿ. ಮತ್ತು ನನ್ನದು ಯೂಟ್ಯೂಬ್ ಚಾನಲ್ ಇದೆ, ಎಲ್ಲರೂ ನೋಡಿ. ರವಿ ಎನ್ ಎಸ್ ಅಂತ ಬರುತ್ತೆ. ಎಲ್ಲ ಲಿಂಕ್ನ ಓಪನ್ ಮಾಡ್ಕೊಂಡು ನೋಡಿ. ದಯವಿಟ್ಟು ನನ್ನ ಎಲ್ಲ ಮಾಡಿದಂಥ ವಿಡಿಯೋನ ಯೂಟ್ಯೂಬ್ ಚಾನಲ್ಗೆ ಹಾಕಿರ್ತೀನಿ, ನೋಡಿ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬರ್ ಆಗಿಲ್ಲ ಅನ್ನೋರು ಸಬ್ಸ್ಕ್ರೈಬರ್ ಆಗಿ ದಯವಿಟ್ಟು. ಈ ಬಡವ್ರ ಮಕ್ಕಳನ್ನ ಉಳಿಸಿ ಬೆಳೆಸಿ. ಈಗ ರೂಮಿಂದ ಎಕ್ಸಿಟ್ ಆಗ್ತಾಯಿದ್ದೀನಿ. ಇವತ್ತು ಡೇಟು 2ನೇ ತಾರೀಕು 11ನೇ ತಿಂಗಳು. ನಾನು ಬೆಳಗ್ಗೆ ಎದ್ದಿರೋ ಟೈಮಿಂಗ್ಸು 6 ಗಂಟೆ 10 ನಿಮಿಷಕ್ಕೆ ಎದ್ದಿದ್ದೀನಿ. ನೋಡಿ ಫ್ರೆಂಡ್ಸ್, ಎದ್ದು ರೂಮಿಂದ ಹೊರಗಡೆ ಬರ್ತಾ ಇದ್ದಾಗಲೇ
ಇವರಿಬ್ಬರು ತರಳೆ ನನ್ನ ಮಕ್ಕಳು ಬಂದು ಕಾಟ ಕೊಡ್ತಾಯಿದ್ದಾರೆ ನನಗೆ ನೋಡಿ. ವೆಲ್ಕಮ್, ರೂಮಿಂದ ಈಚೆಗೆ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಇವರಿಬ್ಬರು ಬಂದಿದ್ದಾರೆ. ಎರಡುವೆ ನೋಡಿ ಫ್ರೆಂಡ್ಸ್, ನಾನು ಬೆಂಗಳೂರಿಗೆ ಹೊಂಟಾಗಿದ್ದೆ. ನಾಯಿಗಳು ತೊಳೆದಿರಲಿಲ್ಲ, ಅದಕ್ಕೆ ನಾಯಿಗಳನ್ನ ಕೂತ್ಕೊಂಡು ತೊಳಿಸ್ತಾ ಇದ್ದೀನಿ. ಅಲ್ಲೊಂದು ತೊಳಿತಾ ಇದ್ದಾರೆ, ಇಲ್ಲೊಂದು ಮಲಗಿದೆ, ಇಲ್ಲೊಂದು ಮಲಗಿದೆ. ಎರಡೂ ನಾಯಿಗಳನ್ನ ತೊಳಿಸ್ತಾ ಇದ್ದೀನಿ. ಹಾಯ್ ಗಾಯ್ಸ್, ನಾನು ನಿಮ್ಮ ರವಿ. ಎಲ್ಲ ಮುಗಿಸ್ಕೊಂಡು ಇವಾಗ ತಿಂಡಿಗೆ ಬಂದಿದ್ದೀನಿ ಮನೆಗೆ. ಹೊಸ ಮನೇಲಿ ಮಲಗಿದ್ದೆ, ಅಲ್ಲಿಂದ ಹಳೆ ಮನೆಗೆ ಬಂದಿದ್ದೀನಿ. ನಮ್ಮ ಮನೆಯವರಿಲ್ಲ, ಮದುವೆಗೆ ಹೋಗಿದ್ದಾರೆ. ತಿಂಡಿ ಮಾಡ್ಬಿಟ್ಟು ಹೋಗಿದ್ದಾರೆ. ತಟ್ಟ ಮಡಗಿದ್ದಾರೆ. ತಿಂಡಿ ಏನು ಮಾಡಿದ್ದಾರೆ ನೋಡ್ತೀನಿ. ಚಿತ್ರಾನ್ನ ಮಾಡಿದ್ದಾರೆ. ಚಿತ್ರಾನ್ನಕ್ಕೆ ಉಪ್ಪಿನಕಾಯಿ ಇಟ್ಟಿದ್ದಾರೆ. ಬಿಸಿನೀರು ಕಾಯಿಸಿ ಮಡಗಿದ್ದಾರೆ. ತಣ್ಣೀರು ಇಟ್ಟಿದ್ದಾರೆ ಕುಡಿಯೋಕ್ಕೆ. ತಿರ್ಗಾ ಮೊಸರು ಇಟ್ಬಿಟ್ಟು ಹೋಗಿದ್ದಾರೆ. ಈಗ ನಾನು ತಿಂಡಿ ತಿಂತಾಯಿದ್ದೀನಿ ಬಾಯ್ಸ್. ನೀವು ತಿಂದರೆ ಎಲ್ಲರೂ ಟೈಮಿಗೆ ಕರೆಕ್ಟಾಗಿ ತಿಂಡಿ ತಿಂದ್ಕೊಳ್ಳಿ. ಗ್ಯಾಸ್ಟ್ರಿಕ್ ಬರ್ಸ್ಕೊಳಕ್ಕೆ ಹೋಗಬೇಡಿ ದಯವಿಟ್ಟು ಯಾರು. ಹಾಯ್ ಗೈಸ್, ಮನೇಲಿ ಒಬ್ಬರು ಇಲ್ಲ, ಎಲ್ಲ ಮದುವೆ ಹೋಗಿರೋದ್ರಿಂದ ಆರಾಮಾಗಿ ಟಿ ವಿ ನೋಡ್ಕೊಂಡು ಮಲಗಿದ್ದೀನಿ. ಕಾಲು ಬೇರೆ ಏಟಾಗಿದೆ ಗೈಸ್, ಎಲ್ಲೂ ಹೋಗಂಗಿಲ್ಲ, ತಿರ್ಗಾಡಂಗಿಲ್ಲ. ಅದಕ್ಕೆ ಮನೇಲೇ ರೆಸ್ಟ್. ಇವತ್ತಿಗೆ ಕರೆಕ್ಟಾಗಿ 2 ತಿಂಗಳಾಯಿತು ನಾನು ಬಿದ್ದು. 2 ತಿಂಗಳಿಂದ ಮನೇಲೇ ರೆಸ್ಟ್. ಅದಕ್ಕೆ ಯಾವುದು ನಿಮ್ಗೆ ಹೊರಗಡೆ ನಾನು ಮಾಡೋಂಥ ಕೆಲಸ ವಿಡಿಯೋಗಳು ಹಾಕೋಕ್ಕಾಗ್ತಾಯಿಲ್ಲ ಅಂತ ಹೇಳ್ತಾ ನಾನು ನಿಮ್ಮ ರವಿ. ಮಧ್ಯಾಹ್ನ 1:00 ಆಗಿದೆ, ಊಟ ಮಾಡ್ತಾಯಿದ್ದೀನಿ. ಅದೇ ಚಿತ್ರಾನ್ನ, ಅದೇ ಮೊಸರು, ಉಪ್ಪಿನಕಾಯಿ, ಜೊತೆಗೆ ನಮ್ಮ ತಾಯಿ ಉಳ್ಳಿ ತಂದು ಕೊಟ್ಟರು ಅದು. ಈಗ ಮದುವೆ ಮುಗಿಸ್ಕೊಂಡು ಬಂದರು ನಮ್ಮ ಮಿಸ್ಸಸ್ಸು. ನೋಡಿ, ಬರಬೇಕಾದ್ರೆ ಏನೋ ಜಾಮೂನ್ ತಂದಿದ್ದಾರೆ. ಹಾಯ್ ಗಾಯ್ಸ್, ಮಧ್ಯಾಹ್ನ 1:30 ಊಟ ಆಯಿತು. ಒಂದು ಅರ್ಧ ಗಂಟೆ ಕೂತಿದ್ದೆ. 2 ಗಂಟೆಗೆ ಬಂದು ಹೊಸ ಮನೇಲಿ ರೂಮಲ್ಲಿ ಮಲಗ್ತಾ ಇದ್ದೀನಿ ಗಾಯ್ಸ್. ಅಷ್ಟೇ ನೋಡಿ, ಕಾಲು ಏಟಾಗಿರೋದ್ರಿಂದ ಎಲ್ಲೂ ತಿರ್ಗಾಡಂಗಿಲ್ಲ, ಎಲ್ಲೂ ಹೋಗಂಗಿಲ್ಲ. ಅದಕ್ಕೆ ಇನ್ನೇನು ಕೆಲಸ, ಊಟ ಆಯಿತು, ಮಲಗಿರೋ, ರೆಸ್ಟ್ ತಗೋ. ಮಲಗಿರೋ ಸರಿ. ಏನೇ ಹೋಗಿ ಬಂದ್ಬಿಟ್ರೆ ತಲ್ಲ ಹೋಗಲೇ ಬೇಡ, ಮದುವೆ ಬೇಡ, ಮುಂಜು ಬೇಡ ಅಂದ್ಬಿಟ್ಟು ಮನೇಲಿರು. 9ನೇ ತಾರೀಕು ಒಂದು ಮದುವೆ ಅಂದಿಲ್ಲ, ಬೇಡ. ಗೈಸ್, 2 ಗಂಟೆಯಲ್ಲಿ ಮಲಗಿದ್ದೆ ಹೊಸ ಮನೇಲಿ. ಇವಾಗ ಎದ್ದು ಹಳೆ ಮನೆಗೆ ಬಂದಿದ್ದೀನಿ. ಟೀ ಕೂಡ ಅಂದ್ಬಿಟ್ಟು ಟೀ ಮಾಡಿ ಕೊಡ್ತಾಯಿಲ್ಲ, ಏನು ಮಾಡೋಣ ಗೈಸ್. ಹಸಿಟ್ಟು ಬರ್ರಿ, ಗುಡ್ಡೆ ಅಷ್ಟೇ ಸಾಕು. 5 ರೂಪಾಯಿದು ಒಂದು ಬರ್ರಿ. ಪಾರ್ಲೇಜಿನ ಇಲ್ಲೇ ಕೊಟ್ಟನ. ಹಾಂ, ಹಸಿಟ್ಟು ಬರ್ರಿ. ಹಸಿಟ್ಟು ರವಾ ಯಾವುದಿಲ್ಲ ಅದು ಬರ್ರಿ. ಹ್ಞೂ ಬರ್ರಿ. ಅವರು ಬಿಸ್ಕೆಟ್ನವರೆಲ್ಲ ಬತ್ತಿದ್ರಲ್ಲ, ಅವ್ರಿಗೆ ನಾವು ಅವೇನು ಗೊತ್ತಿಲ್ಲ ಅಲ್ವಾ, ಅದರಿಂದ ಅವರು ಸ್ವಲ್ಪ ಹೇಳ್ಬೇಕಷ್ಟೆ. ಅವರು ಮ್ಯಾಗಿ ಪ್ಯಾಕೆಟ್ ಇಲ್ಲ. ಈಗ 8:30 ಊಟ ಮಾಡ್ಕೊಳ್ಳಿ ಅಂದರು, ಮಾಡ್ತಾಯಿದ್ದೀವಿ. ಬೆಳಗ್ಗೆ 2 ಟೈಮು ಚಿತ್ರಾನ್ನ ತಿಂದಿದ್ದಕ್ಕೆ ಈಗ ಅನ್ನ ಸಾಂಬಾರು ಮಾಡಿದ್ದಾರೆ. ಉಪ್ಪಿನಕಾಯಿ ಹಾಕ್ರಿ, ಹಾಕ್ತಾಯಿದ್ದೀವಿ, ತಗೊಳ್ರಿ, ಹಾಕಿದ್ಲಿ.
ಹಾಯ್ ಗಾಯ್ಸ್, ಕಂತು ನಡೀತಾ ಇದೆ. ಭಾನುವಾರ ಕಂತು ಒಂದು ಟ್ರಿಪ್ ಕಂತಾಗಿನು ಅದನ್ನು ನಡೆಸ್ತಾ ಇದ್ದೀನಿ. ಫ್ಯಾಮಿಲಿ ಟ್ರಿಪ್ಪು ಮಲಿಕಳಕ್ಕೆ ಬಂದಿದ್ದೀವಿ. ಹಳೆ ಮನೆಯಿಂದ ಹೊಸ ಮನೆಗೆ. ಇದು ಲಾಸ್ಟ್ ಕ್ಲಿಪ್ಪು. ಈ ಪೂರ್ತಿ ವಿಡಿಯೋ ಯೂಟ್ಯೂಬ್ಗೆ ಹಾಕ್ತೀನಿ ನೋಡಿ.